LPG ಪ್ರೊಡಕ್ಷನ್ 28% ರೇಸ್ ಮಾಡಿದ್ದೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಆರಂಭದಲ್ಲಿ ಹೇಳಿದಾಗ ನಮ್ಗನ್ಸಿತ್ತು ಬಹುಶಃ ಇದಕ್ಕೆ ಸಂಬಂಧಪಟ್ಟಾಗ ಏನು ಸಮಸ್ಯೆಗಳು ಬರೋದಿಲ್ಲ ಅಂತ. ಬಟ್ ಹಾಗಾಗಿಲ್ಲ. ಆಟೋ ಚಾಲಕರು ಯಾವ ರೀತಿಯಾಗಿ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಅಂತ ಅವ್ರ ಮಾತುಗಳಿಂದಲೇ ನಿಮಗೆ ಕೇಳಿಸಿದೆ. ಮತ್ತೊಂದು ಕಡೆಯಲ್ಲಿ ವಾಣಿಜ್ಯ ಸಿಲಿಂಡರ್ನಿಂದಾಗಿ ಹೋಟೆಲ್ಗಳು ಬಂದ್ ಮಾಡುವಂಥ ಸ್ಥಿತಿ ಅಥವಾ ಪರ್ಯಾಯವನ್ನು ಹುಡ್ಕೊಳ್ಳುವಂಥ ಸ್ಥಿತಿ ಇದೆ. ಇಲ್ಲಿಗೆ ಲಿಮಿಟ್ ಆಗಿದ್ರೆ ಪರವಾಗಿರ್ತಾ ಇರಲಿಲ್ಲ. ಇದೀಗ ವೈದ್ಯಕೀಯ ಕ್ಷೇತ್ರದ ಮೇಲೂ ಕೂಡ ಇದರ ಪರಿಣಾಮ ಬೀರ್ತಾ ಇದೆ. ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಾಗ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಯುದ್ಧದಿಂದಾಗಿ ಔಷಧಗಳ ಮೇಲೂ ಎಫೆಕ್ಟ್. ಮಾತ್ರೆಯ ಕವರ್ ತಯಾರಿಕೆಗೂ ಭಾರಿ ಸಮಸ್ಯೆ. ಮಧ್ಯ ಪ್ರಾಂತ್ಯದಲ್ಲಿನ ಯುದ್ಧ 33ನೇ ದಿನವೂ ಮುಂದುವರೆದಿದೆ. ಸಾವಿರಾರು ಮಂದಿ ಉಸಿರು ಚೆಲ್ಲಿದ್ದಾರೆ, ಅನೇಕರು ಗಾಯಗೊಂಡಿದ್ದಾರೆ, ನರಳಿ ನರಕ ಅನುಭವಿಸುತ್ತಿದ್ದಾರೆ. ಈ ಮಧ್ಯೆ ವೈದ್ಯಕೀಯ ಕ್ಷೇತ್ರಕ್ಕೂ ಯುದ್ಧ ಗಾಯಗೊಳಿಸಿದೆ. ಏಪ್ರಿಲ್ ಮೊದಲ ವಾರದಲ್ಲೇ ಔಷಧಗಳ ದರ ಹೆಚ್ಚಳವಾಗಲಿದೆ. ಸರಾಸರಿ 15ರಿಂದ 20ರಷ್ಟು ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಎಲ್ಲ ಮೆಡಿಸಿನ್ಸು ಏರಿಕೆ ಆಗುತ್ತೆ, ಯಾಕೆಂದರೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಮತ್ತು ಪೆಟ್ರೋಕೆಮಿಕಲ್ಸು, ಕೆಲವು ಫಾಯಿಲ್ಸು, ಕೆಮಿಕಲ್ಸ್ ಎಲ್ಲ ಬೇಕಾಗಿರೋದ್ರಿಂದ ಯುದ್ಧದ ಎಫೆಕ್ಟಿಂದ ಒಂದು 15 to 20% ಏರಿಕೆ ಆಗೋ ಸಂಭವ ಇದೆ ಅಂತೇಳಿ ಮ್ಯಾನುಫ್ಯಾಕ್ಚರರ್ ನಮಗೊಂದು ಇದನ್ನು ಕಳಿಸಿದ್ದಾರೆ. ನಾವು ಕೆಲವು ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾ ಇರೋದ್ರಿಂದ ಅವರು ನಮಗೊಂದು ಚಾರ್ಟ್ ಕಳಿಸಿದ್ದಾರೆ. 15 to 20% ಹೆಚ್ಚಾಗ್ಬೋದು. ರಾಜ್ಯದ ಅತಿ ದೊಡ್ಡ ಸಿರಂಜ್ ಉತ್ಪಾದನಾ ಘಟಕ ಬಂದ್. ಹುಬ್ಬಳ್ಳಿ ಹೊರವಲಯದಲ್ಲಿರುವ ರಕ್ಷಮ್ ಘಟಕ ಇದು ರಾಜ್ಯದ ಅತಿ ದೊಡ್ಡ ಸಿರಂಜ್ ಉತ್ಪಾದನಾ ಘಟಕ. ಯುದ್ಧದಿಂದಾಗಿ ಪೆಟ್ರೋಲಿಯಂ ಉಪ ಉತ್ಪನ್ನ ಪಾಲಿಪ್ರಿಪಲನ್ ಕಚ್ಚಾ ವಸ್ತು ಸಿಗದೆ ಸಿರಂಜ್ ಉತ್ಪಾದನಾ ಘಟಕ ಸ್ಥಗಿತಗೊಳ್ಳುವ ಆತಂಕ ಎದುರಾಗಿದೆ. ಹುಬ್ಬಳ್ಳಿ ಹೊರವಲಯದಲ್ಲಿರ್ತಕ್ಕಂಥ ರಕ್ಷಮ್ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಇರುವಂಥದ್ದು. ಇಲ್ಲಿ ಪ್ರತಿನಿತ್ಯ 300ಕ್ಕೂ ಹೆಚ್ಚು ಜನ ಈ ಸಿರಿಂಜ್ ಉತ್ಪಾದನೆಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಅದೇ ರೀತಿಗೆ ಯುದ್ಧದಿಂದಾಗಿ ಈ ಸಿರಿಂಜ್ ಉತ್ಪಾದನೆಗೆ ಬೇಕಂತ ಕಚ್ಚಾ ವಸ್ತು ಆಮದು ಆಗ್ತಾ ಇಲ್ಲ. ಹೀಗಾಗಿ ಬಹುತೇಕವಾಗಿ ಸಿರಿಂಜ್ ಉತ್ಪಾದನೆಯ ಮೇಲೆ ಆತಂಕ ಎದುರಾಗ್ತಿರೋದು. 6-7 ಇದ್ದ ಕೋಳಿ ಮೊಟ್ಟೆ ಬೆಲೆ 4ರಿಂದ 4.40ಗೆ ಇಳಿಕೆ. ಅರಬ್ ರಾಷ್ಟ್ರಗಳಿಗೆ ಹೆಚ್ಚಾಗಿ ರಫ್ತಾಗ್ತಿದ್ದ ಕೋಳಿ ಮೊಟ್ಟೆಗಳು ಈಗ ಅಂಗಡಿಯಲ್ಲೇ ಕೊಳೆಯುತ್ತಿವೆ. ಕಳೆದೊಂದು ತಿಂಗಳಲ್ಲಿ ಗಣನೀಯವಾಗಿ ಬೆಲೆ ಇಳಿಕೆಯಾಗಿದೆ. ತಿಂಗಳ ಹಿಂದೆ 6ರಿಂದ 7 ರೂಪಾಯಿ ಇದ್ದ ಕೋಳಿ ಮೊಟ್ಟೆ ದರ ಈಗ 4ರಿಂದ 4.40 ರೂಪಾಯಿಗೆ ಇಳಿಕೆಯಾಗಿದೆ. ವ್ಯಾಪಾರದಲ್ಲೇ ಸಂಪೂರ್ಣವಾಗಿ ಕುಸಿತ ಕಂಡಿದೆ. ಒಂದು ಮೊಟ್ಟೆಯ ಬೆಲೆ 4 ರೂಪಾಯಿ 40 ಪೈಸೆಗೆ ಕುಸಿದಿರುವಂಥದ್ದು. ಮೊದಲು 6 ರೂಪಾಯಿ 6.5 ರೂಪಾಯಿ ಇದ್ದಂಥ ಮೊಟ್ಟೆ ಇವಾಗ ಕೇವಲ 4.40 ಪೈಸೆಗೆ ಕುಸಿತ ಕಂಡಿರುವಂಥದ್ದು. ಅಂದರೆ 100 ಮೊಟ್ಟೆಗೆ 650 ರೂಪಾಯಿ ಅಥವಾ 700 ರೂಪಾಯಿ ಇದ್ದಂಥ ಬೆಲೆ ಇವತ್ತು 100 ಮೊಟ್ಟೆಗೆ ಕೇವಲ 440 ರೂಪಾಯಿಗೆ ಕುಸಿತ ಕಂಡಿದೆ. ನಂದಿನಿ ನೀರಿಗೂ ತಟ್ಟಿದ ಯುದ್ಧದ ಬಿಸಿ. ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ನಂದಿನಿ ಉತ್ಪನ್ನಗಳಿಗೂ ತಟ್ಟಿದೆ. ತೀವ್ರ ಬೇಡಿಕೆ ಇದ್ರೂ ಗ್ರಾಹಕರಿಗೆ ನಂದಿನಿ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಪೂರೈಕೆ ಮಾಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿನ ಬಾಟಲಿ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತು ಪಾಲಿಮರ್ಸ್ ಮತ್ತು ಪೆಟ್ ಪ್ರಿಮರ್ಸ್ ಕುವೈತ್ ಮತ್ತು ಇರಾನ್ನಿಂದ ಬರುತ್ತಿದ್ವು. ಯುದ್ಧದಿಂದಾಗಿ ಪೂರೈಕೆ ಬಹುತೇಕ ಸ್ಥಗಿತವಾಗಿರೋದ್ರಿಂದ ಬಾಟಲಿ ತಯಾರಿಕೆಯಲ್ಲಿ ತೊಂದರೆಯಾಗಿದೆ. ಭಾರತದ ಕಾಂಡೋಮ್ ಉದ್ಯಮಕ್ಕೂ ತಟ್ಟಿದ ಯುದ್ಧದ ಬಿಸಿ. ಭಾರತದ ಕಾಂಡೋಮ್ ಉತ್ಪಾದನಾ ಕ್ಷೇತ್ರಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿನ ಗಂಭೀರ ಅಡಚಣೆಗಳಿಂದಾಗಿ ಕಾಂಡೋಮ್ಗಳ ಉತ್ಪಾದನಾ ವೆಚ್ಚದಲ್ಲಿ ಭಾರಿ ಏರಿಕೆಯಾಗಿದೆ. ಭಾರತವು ಕಾಂಡೋಮ್ ತಯಾರಿಕೆಗೆ ಅಗತ್ಯವಾದ ಅಮೋನಿಯಾ ಕೆಮಿಕಲ್ಗೆ 80% ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿದೆ. ಇದು ಮುಂಬರುವ ದಿನಗಳಲ್ಲಿ ಕಾಂಡೋಮ್ಗಳ ಬೆಲೆಯನ್ನ 40ರಿಂದ 50ರಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ವಲಯಗಳು ಯುದ್ಧದ ಹೊಡೆತಕ್ಕೆ ನಲುಗಿ ಹೋಗಲಿದೆಯೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, TV9. ಸೇಂಟ್ ಮಾರ್ಕ್ಸ್ ರೋಡ್ನಲ್ಲಿರೋ ಈ ಆಟೋ ಗ್ಯಾಸ್ ಬಂಕ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಆವಾಗಲೇ ಇಲ್ಲಿಗೆ ಎಷ್ಟೊಂದು ಜನ ಆಟೋ ರಿಕ್ಷಾದವರು ಬಂದು ಹೋದ್ರು ಅಂತ ತೋರಿಸ್ತಾ ಇದೆ. ಇಲ್ಲಿ ಸಂಪೂರ್ಣವಾಗಿ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ಇವಾಗ ಬ್ಯಾರಿಕೇಡನ್ನ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಎಂಟ್ರಿ ಆಗಬೇಕು, ಎಕ್ಸಿಟ್ ಆಗಬೇಕು. ಗ್ಯಾಸ್ ನೋಡಿದ್ರೆ ಇಲ್ಲ, ಈ ರೀತಿಯಾಗಿ ಸಿಬ್ಬಂದಿ ಇಲ್ಲ, ಏನೂ ಇಲ್ಲ, ಹೀಗೆ ಖಾಲಿ ಬಿಟ್ಟಿದ್ದಾರೆ. ಗ್ಯಾಸ್ ಸೌಲಭ್ಯ ಇಲ್ಲಿ ಸಿಗ್ತಾ ಇಲ್ಲ ಅಂತ. ಜಸ್ಟ್ ಒಂದು ಆಟೋ ಗ್ಯಾಸ್ ಸ್ಟೇಷನ್ಗೆ ಬಂದು ನನಗೊಂದು 30-40 ಕುಟುಂಬಗಳ ಕತೆ ಕೇಳೋ ಹಾಗಾಯಿತು. ಎಷ್ಟು ಕಷ್ಟಪಡ್ತಾರೆ, ದಿನನಿತ್ಯದ ವೇಜಸ್ ಏನು ಬಾಡಿಗೆ ಮಾಡ್ತಾರೆ ಅದರಿಂದನೇ ಜೀವನ ಹೋಗಬೇಕು. ಯಾರ್ದೋ ಮನೇಲಿ ತಂದೆ ತಾಯಿ ಹುಷಾರಿರಲ್ಲ, ಅವ್ರ ಮೆಡಿಸಿನ್ಗೋಸ್ಕರ ಅವ್ರು ದುಡಿತಾ ಇರ್ತಾರೆ. ಅಟ್ಲೀಸ್ಟ್ ಒಂದು ನಮಗೆ ದುಡಿಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಕಷ್ಟಪಡೋದಕ್ಕೆ ರೆಡಿ, ಒಂದು ಗ್ಯಾಸ್ ಸೌಲಭ್ಯ ಮಾಡಿಕೊಡಿ, ಆಟೋ ಗ್ಯಾಸನ್ನು ಹಾಕಿಸ್ಕೊಡಿ. ನಾವು ಎಷ್ಟೋ
ಹಗಲು ರಾತ್ರಿ ಆದರೂ ದುಡ್ದು ಮನೇಲಿರೋ ಸಮಸ್ಯೆಗೆ ನಾವು ಆಧಾರ ಆಗ್ತೀವಿ, ನಮ್ಮ ಜೀವನ ಹೋಗೋದೇ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಕುಟುಂಬದ ಕಥೆಯಲ್ಲ. ನಾನು ಆವಾಗ್ಲಿಂದ ಕೇಳ್ತಾ ಇದ್ದೆ, 10 ಜನರ ಹತ್ರ ಮಾತನಾಡಿದೆ. ಇನ್ಫ್ಯಾಕ್ಟ್ ನಾವು ಹೋಗಬೇಕು ಅಂತ ಇಲ್ಲ, ಈಗ ನೋಡಿದ ತಕ್ಷಣ TV9 ಲೋಗೋ ನೋಡಿದ ತಕ್ಷಣ ಅವರೇ ಬರ್ತಾ ಇದ್ದಾರೆ, ಅವ್ರ ಸಮಸ್ಯೆನ ಹೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೊಂದು ಪರಿಹಾರ ಮಾಡಿಕೊಡಿ ಅಂತ ಸರ್ಕಾರಕ್ಕೂ ಕೂಡ ನೇರವಾಗಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದು ಒಂದು ಸ್ಟೇಷನ್ ಕಥೆಯಲ್ಲ, ಒಂದು ಗ್ಯಾಸ್ ಬಂಕ್ನ ಕಥೆಯಲ್ಲ. ಇಡೀ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಹೀಗೆ ಸಮಸ್ಯೆಯನ್ನ ಆಟೋ ಚಾಲಕರು ಅನುಭವಿಸ್ತಾ ಇದ್ದಾರೆ. ಹಾಗೆ ನಿನ್ನೆ ಮೊನ್ನೆ ದಿನಗಳಲ್ಲಿ ಹೋಟೆಲ್ನ ಉದ್ಯಮಿಗಳು ಯಾವ ರೀತಿಯಾಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ಸಿಬ್ಬಂದಿ ಸ್ಯಾಲ್ರಿ ಕೊಡೋದಕ್ಕೂ ಕೂಡ ಅವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ವಿ. ಇದಕ್ಕಾದಷ್ಟು ಬೇಗ ಪರಿಹಾರ ಸಿಗಲಿ ಅನ್ನೋದೇ ನಮ್ಮ ಆಶಯ.